ನಮಸ್ತೆ. ನಾನು ಪ್ರಿಯಾಂಕಾ ತಿಮ್ಮಯ್ಯ ಅಲ್ಲ, ಪ್ರಿಯಾಂಕಾ ತಿಮ್ಮೇಶ್. ಸೊ ವೃತ್ತ ಮೂವಿ ನಾನು ಆ್ಯಕ್ಚುಲಿ ಪೋಸ್ಟರ್ ನೋಡಿದಾಗಲೇ ನನಗೆ ಮಹೇಶ್ ಸರ್ ತೋರಿಸಿದ್ರು. ಆವಾಗಲೇ ನಂಗೆ ಅನ್ನಿಸ್ತು ತುಂಬ ಸಸ್ಪೆನ್ಸ್ ಆಗಿದೆ ಅಂತ. ಸೊ ಟ್ರೇಲರ್ನ ನಾನು ಇಲ್ಲೇ ನೋಡಬೇಕು ಅಂತಲೇ ಬಂದಿದ್ದೀನಿ. ಸೊ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ಗೊತ್ತಾಗ್ತಾ ಇದೆ ಏನೋ ಒಂದಿದೆ ಥಿಯೇಟ್ರಿಗೆ ಹೋಗೋಕ್ಕೆ. ಸತೀಶ್ ಸರ್ ಅವ್ರು ನೋಡಿ ಇಷ್ಟಪಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ. ಸೊ ನಾನು ಈ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್, ಆಲ್ ದಿ ವೆರಿ ಬೆಸ್ಟ್. ಆಡಿಯನ್ಸಿಗೆ ಈ ಸಿನಿಮಾ ಬೇಗ ತಲುಪಿ ಅವರೆಲ್ಲರೂ ಮನೆ ಮಾತಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಆಲ್ ದಿ ವೆರಿ ಬೆಸ್ಟ್ ಗೈಸ್. ಎಲ್ರಿಗೂ ನಮಸ್ಕಾರ. ಮೊದಲವರ್ತಿ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನನ್ನ ವಂದನೆಗಳನ್ನ ಹೇಳ್ಕೊಳ್ತೀನಿ. ನನಗೆ ಬರ್ತಾ ಒಂದು ಅನಿಸಿದ್ದು ಏನಂದರೆ, ನಾವು ಯಾರಿಗಾದರೂ ಏನಾದರೂ ಬೈಬೇಕು ಇಲ್ಲ ಏನಾದರೂ ನಮ್ಗೆ ಅವರು ತಪ್ಪು ಮಾಡಿದ್ದಾರೆ ಅನ್ನಿಸಿದಾಗ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತೀವಿ. ಅಟ್ಲೀಸ್ಟ್ ಒಂದು 2 ಡೇಸು ಒಂದು 3 ಡೇಸೋ ಬಿಟ್ಟು ಮೇ ಬಿ ನಾವು ಮರ್ತೋಗ್ಬೋದು, ಇಲ್ಲ ಕ್ಷಮಿಸ್ಬಿಡ್ಬೋದು. ಅಂದರೆ ಒಬ್ಬರನ್ನ ನಿಲ್ಲಿಸೋದಕ್ಕೆ ದಂಡಿಸೋದಕ್ಕೆ 1-2 ದಿನ 3 ದಿನ ಕಾಲಾವಕಾಶ ನಮಗೆ ಕೊಟ್ಕೋಬೇಕಾಗತ್ತೆ. ಆದರೆ ಒಳ್ಳೆಯದು, ಪ್ರಶಂಸೆ ಮಾಡುವಂಥದ್ದು, ಅಪ್ರಿಷಿಯೇಟ್ ಮಾಡುವಂಥದ್ದು, ಪ್ರೋತ್ಸಾಹ ಮಾಡುವಂಥದ್ದು ಇದ್ದರೆ ಇಮ್ಮಿಡಿಯೇಟಾಗಿ ಮಾಡಿಬಿಡಬೇಕು. ಬಿಕಾಸ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಆ ನಿಲುವಿನಲ್ಲಿ ವೃತ್ತ ಟೀಸರ್ನ ಲಾಂಚ್ ಮಾಡಿದಂಥ ಸತೀಶ್ ಸರ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ನ ಅವ್ರು ಇನಿಷಿಯೇಟ್ ಮಾಡೋದು, ಅವ್ರು ಬರೋವಂಥ ದಾರಿ ಮತ್ತು ಅವ್ರಿಗೆ ಬೇಕಾದಂಥ ಗುರಿನ ಫಿಕ್ಸ್ ಮಾಡಿ ಕೊಟ್ಟಂಗೆ ಅದು. ಯಾಕೆಂದರೆ ಅವರು 7 ಬೀಳುಗಳನ್ನ ನೋಡಿದವರು ಮತ್ತು ವರ್ಸ್ಟೈಲ್ ಆಕ್ಟರ್ ಕೂಡ ಅವರು. ಸೊ ಅವ್ರ ಕತೆ ಚೂಸ್ ಮಾಡೋ ವಿಧಗಳೇ ಬೇರೆ ಥರ ಇರುತ್ತೆ. ಅದೇ ನಿಲುವಿನಲ್ಲಿ ಪ್ರಿಯಾಂಕಾ ಅವ್ರದ್ದು ಸಿನಿಮಾ ಕುಟೀರ ಕೂಡ ನಾನು ಡೈಲಾಗ್ಸ್ ಬರಿತಾ ಇದ್ದೀನಿ. ಸೊ ಅವರು ಬಂದು ಒಂದು ಉತ್ತೇಜನ ನೀಡೋ ರೀತಿಯಲ್ಲಿ ಬಂದಿರೋದಕ್ಕೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೆ, ನಿಮ್ಮ ಸಪೋರ್ಟ್ಗೆಲ್ಲ. ಮಹೇಶ್ ಸರ್ ತುಂಬ ಥ್ಯಾಂಕ್ಸ್, ಎಲ್ಲ ಮೆಂಟರ್ ಆಗಿ ನಮಗೆ ನಿಂತು ಮುಂದೆ ನಡೆಸ್ತಿದ್ದಾರೆ. ಸತೀಶ್ ಸರ್ ತುಂಬ ಥ್ಯಾಂಕ್ಸ್ ಸರ್, ಒಂದು ಸತಿಗೆ ನೋಡಿ ಒಪ್ಪಿ ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಶಿವಕುಮಾರ್ ಸರ್ ನಮ್ಮ ಪ್ರೊಡ್ಯೂಸರು, ನಮ್ಮ ಫ್ರೆಂಡ್ ಅವ್ರ ತಂದೆ, ಬಟ್ ಆದ್ರೂ ತುಂಬ ಸಪೋರ್ಟಿವ್ ಆಗಿ ಏನಕ್ಕೂ ಇಲ್ಲ ಅಂತೀರ ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಡೈರೆಕ್ಟರ್ ಅವ್ರು ಹೇಳ್ಬೇಕಂದ್ರೆ ಅವ್ರು ನಮ್ಮ ಫ್ರೆಂಡೇ, ಬಟ್ ಮೋರ್ ದೆನ್ ಅ ಫ್ರೆಂಡ್, ವಿ ಹ್ಯಾವ್ ವರ್ಕ್ ಟುಗೆದರ್ ಟು ಮೇಕ್ ಸಮಥಿಂಗ್ ಬ್ಯೂಟಿಫುಲ್. ಸೊ ಪ್ಲೀಸ್ ವಾಚ್ ಆ್ಯಂಡ್ ಸಪೋರ್ಟ್ ನೋ. ಥ್ಯಾಂಕ್ ಯು. ಫಸ್ಟು ನಾನು ಡೈರೆಕ್ಟ್ರಿಗೆ ನಮಸ್ಕಾರ ಫಸ್ಟು, ಆಮೇಲೆ ಪ್ರೊಡ್ಯೂಸರ್. ಫಸ್ಟ್ ಪಿಕ್ಚರ್ ನಮ್ಮದು ಕನ್ನಡದಲ್ಲಿದೆ. ಈ ಪಿಕ್ಚರ್ ಫಸ್ಟ್ ಸ್ಟೋರಿ ಹೇಳುವಾಗ ನಮ್ಗೆ ಅರ್ಥನೇ ಆಗ್ತಿಲ್ಲ ಫಸ್ಟು. ಅದು ಫಸ್ಟ್ ಸರಿ ಓಕೆ ಆನ್ಲೈನ್ ಆರ್ಡ್ರ್ ಮಾಡಿಕೊಂಡು ಡೈಲಿ ಸ್ಟೋರಿ ಕೇಳ್ಕೊಂಡು ಶೂಟಿಂಗ್ ಮಾಡಿದ್ದಿದ್ದು. ನಾಳೆ ಏನು ನಡೀತೆ ನಮಗೆ ಗೊತ್ತಾಗ್ತಿಲ್ಲ ಸರ್, ಆ ಥರ ಇತ್ತು ಇದು. ಇದು ಹೆಂಗಿರೋದು ಗೊತ್ತಿಲ್ಲ ಸರಿ, ಓಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆ್ಯಂಟನಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಹ್ಯಾವ್ ಕಮ್ ಟು ಫೆಲಿಸಿಟೇಟ್ ದಿಸ್ ಇವೆಂಟ್. ನಾವು ಇಬ್ಬರೇ ಈ ಮೂವಿಗೆ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತೀವಿ. ಒಂದು ಚಿಕ್ಕ ಡಿಸ್ಕ್ಲೈಮರು, ನಾನು ಕನ್ನಡ ಕಲಿತಾ ಇದ್ದೀನಿ, ಸೊ ಏನು ಬೇಜಾರು ಮಾಡ್ಕೋಬೇಡಿ. ಸತೀಶ್ ಸರ್, ಹಲೋ, ಹಾಯ್, ಹಲೋ. ಇವತ್ತು ತುಂಬ ಸ್ಪೆಷಲ್ ದಿನ. ಬಿಕಾಸ್ ಅಕಸ್ಮಾತ್ ನನ್ನ ಫಿಲಮ್ ಯಾವ್ದಾದ್ರು ಲಾಂಚ್ ಆದರೂ ನನಗೆ ಇಷ್ಟು ಖುಷಿ ಆಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಮಾಹಿರ್ ಮೊಹಿದ್ದೀನ್ ಅಂತ, ನಾನು ಫಸ್ಟ್ ಮಾಹಿರನ್ನ ಭೇಟಿ ಮಾಡಿದ್ದು 2017 ಒಂದು ನಾಟಕ ಮಾಡ್ತಾ ಇದ್ವಿ, ಗರೀಶ್ ಕರ್ನಾಡ್ ಸರ್ ಅವ್ರದ್ದು, ಟಿಪ್ಪು ಸುಲ್ತಾನ್ ಕೆ ಖ್ವಾಬ್ ಅಂತ. ಅಲ್ಲಿ ಮಾಹಿರ್ ಎಡಿ ಆಗಿದ್ದ, ಕಾಲೇಜ್ ಡ್ರಾಪ್ಔಟ್ ಆಗಿ ಡ್ರಾಮಾ ಮಾಡ್ತಾ ಇದ್ದ. ನಾನು ಇವನು ಯಾರಿಗೂ ಇಷ್ಟೊಂದು ಪ್ಯಾಷನೇಟಾಗಿ ನಾಟಕ ಮಾಡ್ತಾ ಇದ್ದಾನಲ್ಲ ಅಂತ. ಆಮೇಲೆ ನಾನು ಅವನು ಒಂದು 4-5 ವರ್ಷ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ವಿ. ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲ ಶೋಲ್ಲೂ ಅವನು ಇದ್ದ, ಆ್ಯಂಡ್ ಅವ್ನು ಮಾಡಿರೋ ಎಲ್ಲ ಶೋಲ್ಲೂ ನಾನಿದ್ದೆ. ಸೊ ಆ ಸ್ಟ್ರಗ್ಲಿಂಗ್ ಟೈಮಲ್ಲಿ ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ದಿಸ್ ಗೈ ಇಸ್ ಬಾರ್ನ್ ಫಾರ್ ಆ್ಯಕ್ಟಿಂಗ್. ಇವ್ನು ಹುಟ್ಟಿರೋದೇ ಆ್ಯಕ್ಟಿಂಗ್ ಮಾಡೋಕ್ಕೆ, ಇವ್ನಿಗೆ ಯಾಕೆ ಯಾವುದೋ ಒಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ಇವ್ನಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂತ. ಇವತ್ತು ಕೊನೆಗೂ ಸಿಕ್ಕಿದೆ. ಮಾಹಿರ್ ಮೊಹಿದ್ದೀನ್ನ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡೋಂಗಾಗಿದೆ, ಆ್ಯಂಡ್ ಅವ್ನ ಪೋಸ್ಟರ್ ಎಲ್ಲ ಕಡೆ ಇದೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ ಬ್ರೋ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೂ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವೃತ್ತ ಟೀಸರ್ ಇವಾಗ ಜಸ್ಟ್ ನೋಡಿದೆ, ತುಂಬ ಇಷ್ಟ ಆಯಿತು. ನಾನು ಇದರಲ್ಲಿ ಜೂನಿಯರ್ ಸಿದ್ಧಾರ್ಥಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಮಾಹಿರ್ ಸರ್ ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್, ವೆರಿ ನೈಸ್. ಥ್ಯಾಂಕ್ ಯು.
ಆಮೇಲೆ ಒಂದು ಫಿಲಮ್ದು ಬ್ಯಾಕ್ ಬೋನ್ ಯಾವಾಗಲೂ ಅದ್ರ ಟೀಮ್ ಆಗಿರುತ್ತೆ. ಈ ಟೀಮ್ ಒನ್ ಆಫ್ ದಿ ಬೆಸ್ಟ್ ಟೀಮ್. ನಮ್ಮ ಟೀಮ್ಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲೋಸ್ ಬರಲೇಬೇಕು. ಫಸ್ಟು ನಾನು ಈ ವೃತ್ತ ಮೂವಿ ಪ್ರೊಡ್ಯೂಸರ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಅವರು ಈ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸತೀಶ್ ನೀನಾಸಂ ಸರ್ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದರೆ ಸೊ ಅವ್ರು ಥಿಂಕ್ ಮಾಡಿ ಒಂದು ಸ್ಪೆಷಲ್ ಇರೋದ್ರಿಂದನೇ ಮಾಡಿರ್ತಾರೆ. ನಾನು ಟೀಸರ್ ನೋಡಿದೆ, ಅದು ಸಸ್ಪೆನ್ಸ್ ಇದೆ, ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ. ಎಲ್ಲ ತಂಡದವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀರೋರೆಲ್ಲ ಹೊಸಬ್ರು, ಓವರಾಲ್ ಟೀಮೇ ಹೊಸಬ್ರ ಥರ ಕಾಣ್ತಾಯಿದ್ರು. ಸೊ ಗುಡ್ ಲಕ್ ಅಂತ ಹೇಳ್ತೀನಿ. ಖಂಡಿತ ನನಗೆ ಆಪರ್ಚುನಿಟಿ ಕೊಟ್ಟರೆ ನಾವು ಖಂಡಿತ ಗಲ್ಫಲ್ಲಿ ನಾವು ಮಾಡೇ ಮಾಡ್ತೀವಿ ಮೂವಿನ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಅದೇ ರೀತಿ ನನ್ನ ಈ ವೇದಿಕೆಗೆ ಅವಕಾಶ ಕೊಟ್ಟಂತಹ ಫಿಲಮ್ನ ಎಲ್ಲ ತಂಡದವರಿಗೂ, ನಮ್ಮ ಸತೀಶ್ ಅವ್ರಿಗೂ ಮತ್ತು ಮಹೇಶ್ ಅವ್ರಿಗೆ, ಎಸ್ಪೆಷಲಿ ಮಹೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೇಡಮ್, ನಮ್ಮ ಸಪೋರ್ಟ್ಗಿಂತ ಗಲ್ಫಲ್ಲಿ ನೀವು ರಿಲೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅವ್ರು ರೆಡಿ ಇದ್ದಾರೆ. ಸೊ ನಿಮ್ಮ ದುಬೈಲಿ ಕನ್ನಡಿಗರಿಗೆ ವೃತ್ತ ಸಿನಿಮಾ ತಲುಪಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ. ಇಸ್ ರಿಕ್ವೆಸ್ಟ್. ಹಾಗೆ ಒಂದು ಇನ್ಸಿಡೆಂಟ್ ಹೇಳಬೇಕು. 5 ದಿನಗಳ ಹಿಂದೆ ಸತೀಶ್ ಸರ್ನ ನಾನು ಭೇಟಿ ಮಾಡಿ, ಸೊ ಒಂದು ಪ್ಯಾಷನೇಟ್ ಟೀಮ್ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಇದೆ, ಇನ್ವೈಟ್ ಮಾಡಬೇಕಂತ ಕರೆಸು ಅಂತ ಹೇಳಿದ್ರು. ಟೀಸರ್ ನೋಡಿದ್ರು, ಟ್ರೈಲರ್ ನೋಡಿದ್ರು, ತುಂಬ ಇಂಪ್ರೆಸ್ ಆಯಿತು. ಅದಾದ ನಂತರ ಸಿನಿಮಾ ನೋಡೋಣ, ಯಾಕೋ ಸಿನಿಮಾ ಕಾಡ್ತಾ ಇದೆ, ನಾನು ನೋಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಅರೇಂಜ್ ಮಾಡಿಕೊಟ್ಟು ಸಿನಿಮಾ ನೋಡಿದ ತಕ್ಷಣ ಅವ್ರು ಬಾಯಲ್ಲಿ ಬಂದಿದ್ದು ಒಂದು ಮಾತು, ನನ್ನ ಸತೀಶ್ ಪಿಕ್ಚರ್ ಹೌಸಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿಸ್ತೀನಿ ಅಂದರು. ಇದಕ್ಕಿಂತ ಗೆಲುವು ಬೇಕಾ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಆರ್ ಎಸ್ಟೀಮ್ ಗೆಸ್ಟ್ ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯಾಕಂದರೆ ನೀವು ತುಂಬ ದೊಡ್ಡ ಇನ್ಸ್ಪಿರೇಷನ್ ನನಗೆ. ಇವತ್ತಾದರೂ ನನ್ನ ನಾನ್ ಕನ್ನಡ ಫ್ರೆಂಡ್ಸ್ಗೆ ನಾನು ಕನ್ನಡ ಸಿನಿಮಾ ಇಂಟ್ರಡ್ಯೂಸ್ ಮಾಡಬೇಕಂದ್ರೆ ನಿಮ್ಮ ಮೂವಿನೇ ಫಸ್ಟ್ ರೆಕಮೆಂಡ್ ಮಾಡೋದು. ಸೊ ದ್ಯಾಟ್ ರಿಮೇನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಪ್ರಿಯಾಂಕಾ ಮ್ಯಾಮ್. ಆ್ಯಂಡ್ ಮತ್ತು ಐ ಆಮ್ ವೆರಿ ಹ್ಯಾಪಿ ಟುಡೇ ಬಿಕಾಸ್ ನಾನು ಇದು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯೋಗಿ ಮತ್ತು ಲಿಖಿತ್ ವೆನ್ ದೇ ಫಸ್ಟ್ ಮೆಟ್ ಮೀ, ನಾನು ಥಿಯೇಟರ್ ಮಾಡ್ತಾಯಿದ್ದೆ, ಈಗನೂ ಥಿಯೇಟರ್ ಮಾಡ್ತಿದ್ದೀನಿ, ಅದು ಬಿಡಲಿಲ್ಲ. ಬಟ್ ನಾನು ಅದ್ರ ಮುಂಚೆ ಬರೀ ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಈ ಥರ ನನ್ನ ಏನು ಮೇಜರ್ ಆಸ್ಪಿರೇಷನ್ಸ್ ಇರಲಿಲ್ಲ. ನನಗೆ ಪ್ರೀತಿ ಆ್ಯಕ್ಟಿಂಗೆ ಅಷ್ಟೇ, ಅದೇ ಗೊತ್ತು ನನಗೆ. ಅದೂ ನಾನು ಆಕ್ಸಿಡೆಂಟಲ್ ಆಗಿ ಆ್ಯಕ್ಟರ್ ಆಗಿರೋದು. ಯಾಕಂದರೆ ನಾನು ಮುಂಚೆ ಥಿಯೇಟ್ರಲ್ಲಿ ಬ್ಯಾಕ್ ಸ್ಟೇಜ್ ಎಲ್ಲ ಮಾಡ್ತಾಯಿದ್ದೆ. ಒಂದು ಸತಿ ಯಾರೋನು ಪಾಪ ಬಿಟ್ಟು ಹೋಗಿಬಿಟ್ಟ, ನನಗೆ ಸ್ಟೇಜಲ್ಲಿ ಕಳಿಸ್ಬಿಟ್ರು. ದಟ್ಸ್ ಹೌ ಇಟ್ ಹ್ಯಾಪನ್. ಸೊ ಎವ್ರಿಥಿಂಗ್ ಇಸ್ ಹ್ಯಾಪನ್ ವೆರಿ ಆಕ್ಸಿಡೆಂಟಲಿ. ಆ್ಯಂಡ್ ಜಸ್ಟ್ ಲೈಕ್ ದಿಸ್ ಫಿಲ್ಮ್ ಹ್ಯಾಸ್ ಬಿನ್ ಅ ವೆರಿ ಬ್ಯೂಟಿಫುಲ್ ಆಕ್ಸಿಡೆಂಟ್. ಸೊ ವೆನ್ ದೇ ಫಸ್ಟ್ ಕೇಮ್ ವಿತ್ ದ ಫಿಲ್ಮ್, ನಾನು ಕೇಳ್ತಾರೆ, ಇಸ್ ಇಟ್ ಪಾಸಿಬಲ್ ಟು ಪುಲ್ ದಿಸ್ ಆಫ್? ಯಾಕಂದರೆ ತುಂಬ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಇತ್ತು. ಇಟ್ ವಾಸ್ ಅನ್ಬಿಲೀವಬಲ್. ಆ್ಯಂಡ್ that is why I was like, I really want to do this. ನಾನು ಮಾಡಲೇಬೇಕು. ಸೊ ಫಾರ್ ಲಿಖಿತ್, thank you so much for trusting me. Likhit is not just a director. Likhit and Yogi are like my elder brothers. And they've maintained that with me throughout the shoot. ಅವರು ಯಾವಾಗಲೂ ನನಗೆ ಸೆಟ್ ಮುಂಚೆ, ಶೂಟಿಂಗ್ ಆದಮೇಲೆ, ದೇ ನೆವರ್ ಮೇಡ್ ಮೀ ಫೀಲ್ ಲೈಕ್ ಅನ್ ಔಟ್ಸೈಡರ್ ಆರ್ ಅ ನ್ಯೂ ಕಮರ್. ದೇ ಓನ್ಲಿ ಮೇಡ್ ಮೀ ಫೀಲ್ ಲೈಕ್ ಅ ಬ್ರದರ್. And the whole team, Reddy sir, Gautam sir, Anthony sir, Hari sir, thank you so much for being a part of this. ನನಗೆಲ್ಲ ಫಿಲ್ಮ್ದು ಹೀರೋ ಹೇಳ್ತಾ ಇದ್ದಾರೆ, ಬಟ್ ಆ್ಯಕ್ಚುಲ್ ಫಿಲ್ಮ್ ಹೀರೋ ಇಸ್ ದ ಟೀಮ್. ದ ಟೀಮ್ ಆಫ್ ದ ಫಿಲ್ಮ್ ಈಸ್ ದ ಹೀರೋ ಆಫ್ ದ ಫಿಲ್ಮ್. ಯಾಕಂದರೆ ಬಿಫೋರ್ ಬೀಯಿಂಗ್ ಫಿಲ್ಮ್ ಮೇಕರ್ಸ್, ನಾವು ಆ್ಯಕ್ಚುಲಿ ಫಿಲ್ಮ್ ಲವರ್ಸ್. ನಮಗೆ ಎಷ್ಟು ಪ್ರೀತಿ ಇದೆ ಸಿನಿಮಾ ಅಂದರೆ, ನಾವು ಮೀಟ್ ಮಾಡಿದ್ರೆ ಬರೀ ಆ ಸಿನಿಮಾ, ಈ ಸಿನಿಮಾ, ಅದು ಹೇಗಿದೆ, that's all we talk about. So out of that love, we've made a film, and everything has been paid attention to. Sound, cinematography, color, everything that is required to make a film. I mentioned Harini. Harini is a very old friend of mine, and she is she's my favorite actress, and she will be. So I'm very happy that she also is a part of this film. Please. Thank you. All that is thanks to you, really. I don't know enough Kannada, so please forgive me for that. I will only talk in English. I have played a very, very small role in this film, but being here to see this film come out makes me so happy, because Mahir is one of the people I hold very close to my heart in my life. And I know how much hard work has gone into the film. All the people have put in so much effort over so many years, and
doing something like this is not easy. Everything, it takes a whole village, and like Mahir truly said, the team is the hero, and they have gone through all of it to make this film come out. I'm very happy. Thank you to everyone who's making it possible for us today. Thank you. My voice is shaking. I'm just glad to be here. Thank you, everyone. That's it. ಸರ್ ಸತೀಶ್ ಸರ್, ಈ ಫಂಕ್ಷನ್ಗೆ ತುಂಬ ಚೆನ್ನಾಗಿ ನೀವು ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಈ ಫಿಲಮ್ನ ಚೆನ್ನಾಗಿ ಸಕ್ಸಸ್ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಅದೇ ಥರ ನಿಮ್ಮ ಮನೆಗೆ ನಾವು ಬಂದಾಗ ತುಂಬ ನಮಗೆ ಕೋಪ್ರೇಟಿವ್ ಮಾಡಿ ತುಂಬ ಚೆನ್ನಾಗಿ ಇದನ್ನ ಎನ್ಕರೇಜ್ ಮಾಡಿದ್ದೀರಾ. ಮುಂದೇನು ಇದೇ ಥರ ನಡ್ಸ್ಕೊಂಡು ಹೋಗಿ ನೀವು ಚೆನ್ನಾಗಿ ಅದನ್ನ ಸಕ್ಸಸ್ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಫಿಲಮ್ ಸಕ್ಸಸ್ಫುಲ್ ಆಗಲಿ ಅಂತೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಲಿಖಿತ್ ಕುಮಾರ್, ಈ ಚಿತ್ರದ ನಿರ್ದೇಶಕ, ವೃತ್ತ ಸಿನಿಮಾದ ನಿರ್ದೇಶಕ. ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೂ ಯೂಟ್ಯೂಬರ್ಸ್ಗೆ ಥ್ಯಾಂಕ್ ಯು. ಆ್ಯಂಡ್ ಸತೀಶ್ ನೀನಾಸಂ ಸರ್, ವಿ ವೆಲ್ಕಮ್ ಯು ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಲೈಕ್ ಅಂದರೆ ಒಂದು ಚಿಕ್ಕ ಕಂಟೆಂಟ್ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡಿದಿರಾ, ಜಸ್ಟ್ ಡೈರೆಕ್ಟ್ ಹಂಗೆ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ವೃತ್ತ ಟೀಮ್ ಈಸ್ ಕಂಪ್ಲೀಟ್ಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸ್ಟೆಪ್ ಆಗಿ ಕೊಡ್ತಾ ಇದ್ದೀರಾ ಎಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೃತ್ತ ಈಸ್ ನಾಟ್ ಜಸ್ಟ್ ಅ ಫಿಲಮ್, ಇಟ್ಸ್ ಅನ್ ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್. ಫಸ್ಟು ನಾವೊಂದು ಆಡಿಷನ್ಸ್ ಮಾಡಿದ್ವಿ, ಆನ್ಲೈನ್ ಆಡಿಷನ್ಸ್. ಆಲ್ಮೋಸ್ಟ್ ಒಂದು 3500 ಪ್ರೊಫೈಲ್ಸ್ ಏನೋ ಬಂದಿತ್ತು ಆಲ್ ಓವರ್ ಇಂಡಿಯಾ. ಬಟ್ ನಮ್ಗೆ ಅದು ಯಾವುದೂ ಸೂಟ್ ಆಗಲಿಲ್ಲ. ವೆನ್ ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ದಾಗ ಇವ್ರದ್ದೊಂದು ಆ್ಯಕ್ಟಿಂಗ್ ಒಂದು ರೀಲ್ ಒಂದಿತ್ತು, ಅದು ಪಾಪ್ ಆಯಿತು. ಲೈಕ್ ವಿ ಜಸ್ಟ್ ವೆಂಟ್ ಆ್ಯಂಡ್ ಮೆಟ್ ಹಿಮ್. ಲಕಿಲಿ ಹಿ ವಾಸ್ ದ ಥಿಂಗ್ ಆ್ಯಂಡ್ ಹಿ ವಾಸ್ ಸಿದ್ಧಾರ್ಥ್. ವಿ ಜಸ್ಟ್ ಕ್ಲಿಕ್ಡ್ ಆ್ಯಂಡ್ ವಿ ಜಸ್ಟ್ ವೆಂಟ್ ಹೆಡ್. ಆ್ಯಂಡ್ ಹಿ ಈಸ್ ಅನ್ ಹಾರ್ಡ್ ಕೋರ್ ಪರ್ಫಾರ್ಮರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಯು ಶುಡ್ ಎಕ್ಸ್ಪೀರಿಯನ್ಸ್ ಹಿಮ್ ಆನ್ ದ ಸ್ಕ್ರೀನ್ ಇನ್ ವೃತ್ತ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ತುಂಬ ದಿವಸ ಆದಮೇಲೆ ಎಲ್ಲರೂ ನೋಡ್ತಾ ಇದ್ದೀನಿ. ವರ್ಷಗಳೇ ಆಗೋಯ್ತು, ಬಹುಶಃ 1.5 ವರ್ಷ ಆಯಿತು ಅನಿಸುತ್ತೆ ಪ್ರೆಸ್ ಮೀಟಿಗೆ ಬಂದು ನಾನು. ಅದಾದಮೇಲೆ ಬಹುಶಃ ಟಗರಪಲ್ಲೆ ಟೈಮ್ ಬಂದಿದ್ದು, ಅದಾದಮೇಲೆ ಬಂದಿಲ್ಲ. ಆ್ಯಂಡ್ ಸತೀಶ್ ಪಿಕ್ಚರ್ ಹೌಸ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಮೊದಲನೇದಾಗಿ ನಾನು ಲೂಸಿಯಾ ನೋಡಿದಾಗ, ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಏನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಒಂಥರ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು, ಆ ಥರದ ಟೀಮ್ ಇದು. ಅಂದರೆ ಯಾರು ಇಲ್ಲಿ ಏನೋ ಕೆಲಸ ಗೊತ್ತಿಲ್ಲದೇ ಸಿನಿಮಾ ಮಾಡಿದವರಲ್ಲ ಇವ್ರು ಯಾರು. ಎಲ್ಲರೂ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು, ಆದರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದ್ದಾರೆ ಅಷ್ಟೇ. ಅವ್ರಿಗೊಂದು ಸ್ವಲ್ಪ ಸಣ್ಣ ನರ್ವಸ್ ಇರ್ಬೋದು, ಅದು ಬಿಟ್ಟರೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ತಮ್ಮ ಕೆಲಸದಲ್ಲಿ. ಲಿಖಿತ್ ಅವರು ಕೆಲಸ ಹೇಳಬೇಕಂತಂದರೆ, ನಾನು ಫಸ್ಟ್ ಟೈಮ್ ವೃತ್ತ ಅಂತ ತೊಗೊಂಬಂದಾಗ ನಾನು ಅಂದ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ, ಒಂದು ಟೀಸರ್ ಲಾಂಚ್ ಮಾಡಿಕೊಡಿ, ಇಲ್ಲ ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂತ ಬರ್ತಾ ಇರುತ್ತೆ. ಯಾಕೆಂದರೆ ಈಗ ಡಿಜಿಟಲ್ ಬಂದಮೇಲೆ ವರ್ಷದಲ್ಲಿ ಮುಂಚೆ 50-60 ಸಿನಿಮಾ ಬರ್ತಾ ಇದ್ದೀಗ 200, 300, 400ವರೆಗೂ ಬರೋಕ್ಕೆ ಶುರುವಾಗಿದೆ. ವಾರಕ್ಕೊಂದು ಸಿನಿಮಾ. 5 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ, 10 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ, 20 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ. ಹಿಂಗೆ ಎಲ್ಲರೂ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದು ಓಪನ್ ಮಾರ್ಕೆಟ್. ಸಿನಿಮಾ ಮಾಡೋದಕ್ಕೇನೋ ಯಾರು ಬೇಕಾದರೂ ಮಾಡ್ಬೋದು, ಸಿನಿಮಾ ಇಂಥವ್ರಿಗೆ ಮಾಡಬೇಕು ಅಂತೇನಿಲ್ಲ. ಆದರೆ ಒಂದೇನೆಂದರೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದು. ಒಬ್ಬ ಸಿಂಗರ್, ಅವ್ರು ಸಿಂಗರ್ ಆಗಬೇಕು ಅಂತಂದರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. 1-3 ಅವರ್ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು 6 ಅವರ್ ಮಾಡ್ತಾರೆ. ಒಬ್ಬ ಆ್ಯಕ್ಟ್ರು ಅಷ್ಟೇ, ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ. ಅವ್ರು ಡಾಕ್ಟರ್ ಆದರೂ ಒಂದು ಸುಮ್ಮನೆ ಕೂರೋಕ್ಕಾಗಲ್ಲ, ಪ್ರತಿ ದಿವಸ ಅವ್ರದ್ದೇನೋ ಮೆಡಿಸಿನ್ ಅಪ್ಡೇಟ್ ಆಗ್ತಾ ಇರುತ್ತೆ. ಒಬ್ಬ ಲಾಯರ್ ಅಷ್ಟೇ, ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಎಲ್ಲ ವಿಭಾಗದಲ್ಲೂ ಪ್ರಾಕ್ಟೀಸ್ ಅನ್ನೋದಿದೆ. ಈ ಆ್ಯಕ್ಟ್ರ್ ಅಂತ ಬಂದಾಗ, ಆ್ಯಕ್ಟಿಂಗ್ ಅಂತ ಬಂದಾಗ ಅದಕ್ಕೇನು ಪ್ರಾಕ್ಟೀಸ್ ಇಲ್ಲ ಅನ್ನೋ ಥರ ಇದೆ, ಒಂದು ನೋಷನ್ ಇದೆ ನಮ್ಮ ಸಮಾಜದಲ್ಲಿ. ಆ್ಯಕ್ಚುಲಿ ಎಲ್ರಿಗಿಂತ ಬ್ರಿಲಿಯಂಟಾಗಿರಬೇಕಾಗಿರೋನು, ಎಲ್ಲ ಜ್ಞಾನ ಬೇಕಾಗಿರೋದು ಆ್ಯಕ್ಟ್ರಿಗೆ. ಯಾಕೆಂದರೆ ಅವನು ಎಲ್ಲ ಪಾತ್ರ ನಿರ್ವಹಿಸಬೇಕು. ಅವನೊಬ್ಬ ಡಾಕ್ಟರ್ ಆಗಿರಬೇಕು, ಒಬ್ಬ ಆ್ಯಕ್ಟರ್ ಆಗಿರಬೇಕು, ಒಬ್ಬ ಇಂಜಿನಿಯರ್ ಆಗಿರಬೇಕು, ಮತ್ತು ಒಬ್ಬ ಏನೋ ಕಸ ಗುಡಿಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ, ಅವನ ಜೀವನನೂ ಕೂಡ ಗೊತ್ತಿರಬೇಕು. ಅವ್ನು ನೋವು ಗೊತ್ತಿರಬೇಕು, ಅವನ ಹಸಿವು ಗೊತ್ತಿರಬೇಕು. ಆ ಪಾಲಿಟಿಕ್ಸ್ ಯಾವುದೂ ಗೊತ್ತಿಲ್ಲ ಅಂದರೆ ಆ್ಯಕ್ಟರ್ ಆಗೋಕ್ಕಾಗಲ್ಲ. ಬರ್ತೀವಿ, ಡೈರೆಕ್ಟರ್ ಕೊಟ್ಟಿದ್ದು ಆ್ಯಕ್ಟ್ ಮಾಡ್ತಿರ್ತೀವಿ, ಹೋಗ್ತಾ ಇರ್ತೀವಿ. ಒಂದು ಸಿನಿಮಾ ಅಂತಂದರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟ್ರು ಇವರಿಂದ ಆಗೋದಲ್ಲ. ಆ್ಯಕ್ಟ್ರ್ ಜವಾಬ್ದಾರಿ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದರೆ ನೀವು ಏನೇ ತೋರಿಸಿದ್ರು ಫಸ್ಟ್ ಬೆರಳು ಮಾಡೋದೇ ನಮಗೆ, ಹೀರೋ ಯಾರು ಸಿನಿಮಾಗೆ ಅಂತ. ಆ ಇಡೀ ತಂಡದಲ್ಲಿ ಏನಾಗಿದ್ರು ಯಾರೂ ಕೇಳಲ್ಲ, ಅದನ್ನ ಫಸ್ಟ್ ಕೇಳೋದೇ ಹೀರೋ ಮೇಲೆ. ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಹೆಗಲ ಮೇಲೆ ಬೀಳುತ್ತೆ. ಆದರೆ ಇಷ್ಟು ಜವಾಬ್ದಾರಿನ ಈ ಜವಾಬ್ದಾರಿ ಅನ್ನೋದಿದೆಯಲ್ಲ, ಇದು ಬರೀ ಹೀರೋ ಮಾರ್ಕೆಟು ಅಥವಾ ಹೀರೋ ಲೈಫ್ಗೋಸ್ಕರ ಅನ್ನೋದಲ್ಲ. ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದ್ದೀವಿ ಅನ್ನೋದಲ್ಲ ಇದು.
ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ. ಯಾರೋ 50 ರೂಪಾಯಿ ಕೊಟ್ಟು ರಾಯಚೂರು ಮೂಲೆಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು 50 ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ಊಟ ಮಾಡ್ತಾನೆ ಬಿಡ್ತಾನೆ ಸಿನಿಮಾಗೆ ಬಂದಿರ್ತಾನೆ. ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ. ಆ 50 ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ. ಹಾಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಮೊದಲನೇ ಸಲ ನಿಮಗೆ ಈ ಥರ ಸಿನಿಮಾ ಸಿಗೋದು ಯು ಆರ್ ವೆರಿ ಲಕ್ಕಿ ಸೀರಿಯಸ್ಲಿ. ಯಾಕೆಂದರೆ ನೀವಿಬ್ಬರು ಅಷ್ಟೇ, ಎಲ್ಲರೂ ಅಷ್ಟೇ ಆ್ಯಕ್ಟ್ರುಗಳು. ಯಾಕೆಂದರೆ ನಾವೆಲ್ಲ ಸಿನಿಮಾ ಬಂದಾಗ 1,000 ರೂಪಾಯಿ 2,000 ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಅವ್ರ ಕೈಲಿ ತಲೆ ಮೇಲೆ ಹೊಡ್ಸ್ಕೊಂಡು ಬೈಸ್ಕೊಂಡು ಬಂದವರು. ಒಂದೇ ಸಿನಿಮಾದಿಂದ ಯಾರೂ ಹೀರೋ ಆಗೋಕ್ಕಾಗಲ್ಲ. ತುಂಬ ಜರ್ನಿ ಮಾಡಬೇಕು, 16 ವರ್ಷ ಜರ್ನಿ ಮಾಡಬೇಕು. ಒಂದು ಸಕ್ಸಸ್ಸಿಂದ ಏನೂ ಆಗಲ್ಲ. ನೀವು ನಿಂತ್ಕೋಬೇಕು ಅಂದರೆ ತುಂಬ ಏನೋ ಕಷ್ಟಗಳು ಬರುತ್ತೆ, ಸಂಕಟಗಳು ಬರ್ತವೆ, ಅವಮಾನಗಳು ಬರ್ತವೆ, ಇನ್ನೊಂದು ಬರುತ್ತೆ. ಎಲ್ಲನೂ ಫೇಸ್ ಮಾಡ್ಕೊಂಡು ಬಂದು ಒಂದು 10 ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ, ಇನ್ನೂ ನಿಮ್ಮ ಸಿನಿಮಾ ಬರ್ತಾ ಇದೆ, ಇನ್ನೂ ನೀವು ಇದ್ದೀರಾ ಅಂತಂದರೆ ಅವತ್ತು ಸಕ್ಸಸ್. ಇವತ್ತಲ್ಲ, ಮೊದಲನೇ ಸಿನಿಮಾಗೆ ಸಕ್ಸಸ್ ಸಿಗಲ್ಲ. ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ. ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ. ಆದರೆ ನಿಮ್ಮ ಕೆಲಸ ಅದ್ಭುತವಾಗಿದೆ, ನಿಮ್ಮ ಆಯ್ಕೆ ಅದ್ಭುತವಾಗಿದೆ, ವೆರಿ ಸೆನ್ಸಿಬಲ್ ಆಗಿದೆ. ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿದಿರಲ್ಲ. ಈಗ 2500 ಪ್ರೊಫೈಲಲ್ಲಿ ನೀವು ನಮ್ಮ ಮಹೀರ್ ಅವ್ರನ್ನೇ ಆಯ್ಕೆ ಮಾಡ್ಕೋತೀರಾ ಅಂದರೆ ಯು ಆರ್ ವೆರಿ ಸೆನ್ಸಿಬಲ್. ಅವ್ರು ನೋಡಿದಾಗ ನಾನು ಫಸ್ಟ್ ಅದೇ ಹೇಳಿದ್ದು, ವಾಯ್ಸ್ ಕೇಳಿದ ತಕ್ಷಣ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ ತಕ್ಷಣ ಅದೇ ಹೇಳಿದ್ದು. ಒಂಥರ ಹಾಲಿವುಡ್ ಆ್ಯಕ್ಟ್ ಇದ್ದಾರೆ ಇದ್ದಂಗಿದ್ದಾರೆ ಇವರು ಅಂತಂದೆ ನಾನು. ಚೆನ್ನಾಗಿದ್ದಾರೆ, ವಾಯ್ಸ್ ಗೀಸ್ ಕಲ್ಚರ್ ಎಲ್ಲ ಸಖತ್ತಾಗಿದೆ, ಹೆಂಗೆ ಸಾಧ್ಯ ಅಂತಂದೆ. ಥಿಯೇಟ್ರ್ ಮಾಡಿದ್ದಾರೆ 8 ವರ್ಷ ಅಂದರು. ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು. ಅಂದರೆ ನೀವು ಏನಿಲ್ದೇ ಬಂದು ಮಾಡ್ಬೋದು. ನನಗೆ ಯಾರೋ ಕೇಳ್ತೀರಿ, ನಮ್ಮ ಮೇಷ್ಟ್ರು ಕೇಳ್ತೀರಿ ಊರಿಗೆ ಹೋದ ತಕ್ಷಣ, ನನ್ನ ಮಗನೂ SLC ಫೇಲ್ ಆಗ್ಬಿಟ್ಟಪ್ಪನಪ್ಪ, ಅವನು ಕರ್ಕೊಂಡು ಹೋಗೋದು. ನಾವೇನು ಇಲ್ಲಿ ಏನು ಹುಲ್ಲೋರ್ತಾ ಇದ್ದೀವಾ? ಈ ದೊಡ್ಡ ಕೆಲಸ ರೀ ಇದು. ಆ್ಯಕ್ಟ್ರ್ ಅನ್ನೋದು ಏನು ತಮಾಷೆ ಕೆಲಸನ ಇದು? ವೆರಿ ಸೆನ್ಸಿಬಲ್ ಇದು. ಸಮಾಜದ ಮೇಲೆ ಪರಿಣಾಮ ಬೀರುವಂಥ ಪ್ರೊಫೆಷನ್ ಇದು. ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಬಂದವ್ರು ನಾವು. ಎಂತೆಂಥ ಸಿನಿಮಾ ಬಂದಿದೆ, ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ, ಭಾಷೆ ಬದಲಾಗಿದೆ. ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು. ಅಣ್ಣವರಾಗ್ಬೋದು, ವಿಷ್ಣು ಸರ್ ಆಗ್ಬೋದು. ಇದು ಸಿನಿಮಾ, ನಮ್ಮ ಜೀವ ಸಿನಿಮಾ, ನಮ್ಮ ಸಂಸ್ಕೃತಿ ಸಿನಿಮಾ. ಎಲ್ಲ ಸಮುದಾಯಗಳು, ಎಲ್ಲ ಜಾತಿ ಗೀತಿ ಎಲ್ಲ ಬಿಟ್ಟು ಥಿಯೇಟ್ರ್ ಒಳಗೆ ಕೂತ್ಕೊಂಡು ನೋಡೋ ಸಿನಿಮಾ. ಎಲ್ಲನೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಆ ಹೀರೋ ಮೇಲೆ. ಅವನು ಯಾವ ಜಾತಿ ಯಾರು ಏನೂ ಕೇಳಲ್ಲ. ಆಗ ಜಸ್ಟ್ ಒಂದ್ಸಲ ವಿಜುವಲ್ ಹಾಕ್ತಾರೆ, ಕೇಕ್ ಹಾಕ್ತಾರೆ, ಖುಷಿ ಪಡ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ, ಹಪ್ಕೋತಾರೆ, ಒದ್ದಾಡ್ತಾರೆ ಅವನಿಗೋಸ್ಕರ, ಹೀರೋಗೋಸ್ಕರ. ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ. ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ? ನಮ್ಮ ತಲೆ ಇಲ್ಲೇನು ಇರಬೇಕಾಗಿಲ್ಲ. ನಾವು ತುಂಬ ಹಂಬಲ್ಡ್ ಆಗಿರ್ಬೇಕು ಈ ನೇಚರ್ಗೆ. ಇಷ್ಟೆಲ್ಲ ಕೊಟ್ಟಿದ್ದಿಲ್ಲ ನಮಗೆ. ಓಕೆ ಫೈನ್, ನಾವು ಒಂದು ಟೈಮಲ್ಲಿ ಏನೂ ಇಲ್ಲ ಅಂತ ಒದ್ದಾಡ್ಕೊಂಡು 3 ಹೊತ್ತು ಊಟಕ್ಕೆ ಒದ್ದಾಡ್ಕೊಂಡು ಫೈಟ್ ಮಾಡ್ಕೊಂಬಂದವರು, ಒಂದು ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒದ್ದಾಡಿದವರು. ಇವತ್ತು ಸಿನಿಮಾ ಇಷ್ಟೆಲ್ಲ ನಮಗೆ ಕೊಟ್ಟಿದೆಯಲ್ಲ, ನಾವು ಸುಮ್ಮನೆ ತಲೆ ತಗ್ಸ್ಕೊಂಡು ಜನರ ಮಧ್ಯೆ ಹೋದರೆ ಸಾಕು, ನಮಗೆ ಇನ್ನೇನು ಬೇಕಾಗಿಲ್ಲ. ಅದು ನೇಚರ್ಗಿಂತ ನಾವ್ಯಾರು ದೊಡ್ಡವರಾಗಿ ಸಾಧ್ಯನಾ? ಈ ಭೂಮಿಗಿಂತ ನಾವ್ಯಾರು ದೊಡ್ಡವರಾಗಿ ಸಾಧ್ಯನಾ? ಭೂಮಿ ಮಧ್ಯಗಡೆ ನಾವ್ಯಾರು? ಭೂಮಿನೇ ಇಡೀ ಯೂನಿವರ್ಸಲ್ಲಿ ತುಂಬ ಚಿಕ್ಕದಂತೆ ಭೂಮಿನೇ. ಹಾಗಾಗಿ ನಾವೆಲ್ಲರೂ ತುಂಬ ಸಣ್ಣವರಾಗಿ ಇದ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡೋಣ. ಅಪ್ರಿಷಿಯೇಷನ್ ಜೋರಾಗಿರುತ್ತೆ, ಸೌಂಡು ಚಪ್ಪಾಳೆ ಶಿಳ್ಳೆ ಜೋರಾಗಿರಲಿ, ನಮ್ಮ ಮಾತು ತೂಕವಾಗಿ ಸಣ್ಣದಾಗಿರಲಿ, ಸಾಕು. ನಾವಿರೋಣ, 100% ಗೆಲ್ತೀವಿ. ಆ ಸ್ಟ್ರಗಲ್ ಬೇಕು. ಒಂದು ಸಿನಿಮಾದಿಂದನೇ ಎಲ್ಲ ಆಗಲ್ಲ. ನಿಮಗಾಗಲಿ ಇವತ್ತು ನಮ್ಮ ನಿರ್ಮಾಪಕರು ಏನೋ ಅವ್ರ ಅಪ್ಪ ಅಮ್ಮ, ನಾನು ಫಸ್ಟ್ ಟೈಮ್ ವೃತ್ತ ತೊಗೊಂಬಂದಾಗ, ಟೀಸರ್ ತೊಗೊಂಬಂದಾಗ ಏನು ಬರ್ತಾ ಇರ್ತಾರೆ, ಸುಮ್ಮನೆ ಇದು ಮಾಡಿಕೊಡಿ ಅಂತ. ಸರಿ ಆಯಿತು ನೋಡ್ಬಿಡೋಣ, ಮಹೇಶ ಹೇಳ್ತಾವ್ರೆ, ಅದೇನು ನೋಡೋಣ, ಮಹೇಶ್ ಹೇಳಿದ್ಮೇಲೆ ಮಾಡದೇ ಇರೋಕ್ಕಾಗಲ್ಲ, ಸರಿ ಅಂತ ಅಂದ್ಬಿಟ್ಟು ಆಯ್ತು ತಗೊಂಬನ್ನಿ ಮಹೇಶ್ ಅಂತಂದೆ. ಬಂದಮೇಲೆ ನೋಡಿದೆ ನಾನು ಸೀರಿಯಸ್ಲಿ. ನೋಡಿದ್ಮೇಲೆ ನನಗೆ ವೃತ್ತ ಅವ್ರ ಒಂದು ಏನೋ ಪೋಸ್ಟರ್ ಆಗ್ಬೋದು ನೋಡಿ, ಆ ಪೋಸ್ಟರ್ ಮೇಲೆ ಲೈಟಿಂಗ್ ಆಗಲಿ ಅಥವಾ ಅವ್ರ ಡಿಸೈನ್ ಆಗಲಿ, ಎಷ್ಟು ಏನೋ ಏಸ್ಥೆಟಿಕ್ ಸೆನ್ಸ್ ಇದೆ ಅವ್ರಿಗೆ. ಆ ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾದ ಬಗ್ಗೆ. ಆ್ಯಂಡ್ ಒಂದು ಸಾಂಗಲ್ಲಿ ಆಗ್ಬೋದು, ಅವರಿಬ್ಬರು ಕೆಮಿಸ್ಟ್ರಿ ಆಗ್ಬೋದು, ಆಮೇಲೆ ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಹಿಡಿದಿರೋ ರೀತಿ ಆಗ್ಬೋದು, ಡೈರೆಕ್ಟ್ರು ತುಂಬ ಚೆನ್ನಾಗಿ ಹಿಡಿದಿದ್ದಾರೆ. ಆ್ಯಂಡ್ ಅಲ್ಲಿ ಬಂದಿರುವಂಥ ಚೆನ್ನೈಯಿಂದ ಬಂದಿರೋವ್ರಿಗೆ ಇವರಾಗ್ಬೋದು, ಆಮೇಲೆ ಡೈಲಾಗ್ ರೈಟರ್ ಆಗ್ಬೋದು, ಎಲ್ಲರ ಕೆಲಸನೂ ಎಕ್ಸಲೆಂಟ್ ಆಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.